ನಮಸ್ತೆ ಮಕ್ಕಳು. ನಿನ್ನೆ ತರಗತಿಯಲ್ಲಿ ನಾವು ಚಂದ್ರಶೇಖರ್ ಕಂಬಾರರ ಗೋಯಿಶಂಕರ ನಾಟಕದ ಬಗ್ಗೆ ಮಾತಾಡ್ತಾ ಚಿನ್ನವ ಹೊಗಳಯ್ಯ ನೋಡಿ. ಅಂದ್ರೆ ಪ್ರಪಂಚದಲ್ಲಿ ಬಹಳಷ್ಟು ಜನ ಹಣನೇ ಮುಖ್ಯ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಹಣಕ್ಕೋಸ್ಕರ ಮಾಡಬಾರ್ದನ್ನ ಮಾಡ್ತಾರೆ, ಎಲ್ಲವನ್ನ ಕಳ್ಕೊತಾರೆ. ಮಾನ ಮರ್ಯಾದೆ, ಆರೋಗ್ಯ, ಸಂಬಂಧಗಳನ್ನು ಕಳ್ಕೊತಾರೆ. ಆಮೇಲೆ ಯಾವತ್ತೋ ಒಂದಿವ್ಸ ಮೂಲೆ ಬಿದ್ಮೇಲೆ ಅಂದ್ರೆ ಆರೋಗ್ಯ ಕಳ್ಕೊಂಡ ಮೇಲೆ ನಾವು ಕಾಳಜಿ ಮಾಡಬೇಕು, ಆರೋಗ್ಯದ ಬಗ್ಗೆನೂ ಕಾಳಜಿ ಮಾಡಬೇಕು. ಅದನ್ನ ಕಳ್ಕೊಂಡ್ಮೇಲೆ ದುಡ್ಡನ್ನು ಖರ್ಚು ಮಾಡ್ತಾರೆ. ಆಮೇಲೆ ಯಾರೂ ಶಾಶ್ವತ ಅಲ್ಲ, ಯಾವುದೂ ಸಹ ಶಾಶ್ವತ ಅಲ್ಲ. ನಮಗೆ ಅಸಲಿಗೆ ನಾವೇ ಶಾಶ್ವತ ಅಲ್ಲ. ಏನು ನೆಪ ಮಾತ್ರಕ್ಕೆ ಬಂದಿದ್ದೀವಿ, ದೇವರಲ್ಲಿ ಕಳಿಸಿದ್ದಾನೆ. ಬುಗುರಿ ಅನ್ಕೊಂಡ್ರೆ ಬುಗುರಿ ಆಡಿಸಿದ್ದಾನೆ. ಅದು ಯಾವಾಗ ಉರುಳುತ್ತೋ ಗೊತ್ತಿಲ್ಲ ನಮಗೆ. ಕೆಲವು ಬುಗುರಿ ಬಹಳ ಚೆನ್ನಾಗಿ ಆಡ್ತವೆ, ನಿದ್ದೆ ಕಟ್ಟಿ ಆಡ್ತವೆ. ಕೆಲವು ಬುಗುರಿ ಆಡ್ತಾನೆ ಹೋಗ್ತವೆ, ಕೆಲವೊಂದು 2-3 ರೌಂಡ್ ಆಗ್ತವೆ, ಕೆಲವು ಸ್ವಲ್ಪ ಚೆನ್ನಾಗಿ ಆಡಿ ಉಳಿತವೆ. ಸೊ ಅಂದ್ಕೋಬೇಕು, ಈಗ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಸಹ ಇದೆ. ಸೊ ಇಲ್ಲಿ ಗೋಳಿಶಂಕರನ ಅಣ್ಣಂದಿರು ಸರ್ದಾರ ಮತ್ತೆ ಸಾಹುಕಾರ ಇಬ್ರು ಸಹ ಬೇರೆ ಸಂಬಂಧಗಳಿಗೆ ಬೆಲೆ ಇಲ್ಲ. ಅವ್ರಿಗೇನು ಹಣನೇ ಮುಖ್ಯ ಆಗಿದೆ. ಅಂದ್ರೆ ಹಣದ ಮತ್ತೆ ಅಧಿಕಾರದ ಪಿಶಾಚಿ ಹಿಡಿದಿದೆ ಅವ್ರನ್ನ. ಆದ್ರೆ ಗೋಳಿಶಂಕರ ಹಂಗಿಲ್ಲ, ತುಂಬಾ ಮುಗ್ಧ. ಅವನೇನು ದುಡಿಬೇಕು, ತಿನ್ನಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಆಶಯದಲ್ಲಿ ಇರ್ತಕ್ಕಂಥವನು. ಅವನಿಗೆ ಚಿನ್ನ ಮಾಡ್ತಕ್ಕಂಥ, ಚಿನ್ನದ ನಾಣ್ಯಗಳನ್ನ ಮಾಡ್ತಕ್ಕಂಥ, ಜೊತೆಗೆ ಸೈನಿಕರನ್ನ ಜವಾನ್ ಅಂದ್ರೆ ಹಿಂದಿನಲ್ಲಿ ಸೈನಿಕರು, ಆ ಸೈನಿಕರನ್ನು ಮಾಡ್ತಕ್ಕಂಥ ಕಲೆ ಗೊತ್ತಿರ್ತಕ್ಕಂಥವನು ಪಿಶಾಚಿಂದ ತಿಳ್ಕೊಂಡಿದ್ದಾನೆ. ಸೊ ಇಬ್ಬರಿಗೂ ಏನ್ ಮಾಡ್ತಾನೆ, ಅವನ ಹಣ ಕೇಳಿದ ಅಥವಾ ಚಿನ್ನದ ನಾಣ್ಯಗಳನ್ನ ಕೇಳಿದಂಥ ನಾಣ್ಯಗಳನ್ನ ಇವನು ಸೈನಿಕರನ್ನ ಕೇಳಿದಂಥ ಸೈನಿಕರನ್ನ ಮಾಡಿ ಕೊಟ್ಟಿದ್ದಾನೆ. ಈಗ ಕತ್ತಲೆಯ ನಿಜ ಜನಕ ಬಂದ. ಅಂದ್ರೆ ಕತ್ತಲೆಯ ನಿಜ ಜನಕ ಯಾರಪ್ಪ? ಕತ್ತಲೆ ಅಂದ್ರೇನು? ಅಜ್ಞಾನ. ಅಜ್ಞಾನವನ್ನು ಹುಟ್ಟಾಕ್ತಕ್ಕಂಥ ನಿಜ ಜನಕ ಅಂದ್ರೆ ಅಜ್ಞಾನವನ್ನು ಹುಟ್ಟಾಕ್ತಕ್ಕಂಥ ಜನಕ ಬಂದಿದ್ದಾನೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನೋಡಿ. ಕೋಡಂಗಿ, ಏನು ಭಾಗವತರೇ, ಈ ಪರಿ ಗಾಳಿ ಬೀಸ್ತಿದೆ, ಇದು ನಿಮ್ಮ ಕಥೆಯಲ್ಲಿ ಬೀಸ್ತಿದ್ಯಾ? ನಿಜವಾಗಿ ಬೀಸ್ತಿದ್ಯಾ? ಭಾಗವತ, ಬಿರುಗಾಳಿ ಬೀಸ್ತಾ ಇದೆ, ನದಿ ಹರಿಯೋದನ್ನು ನಿಲ್ಲಿಸಿ ಯಾರದೋ ಪಿಸುಧ್ವನಿ ಕೇಳಿಸಿಕೊಳ್ತಾ ಇದೆ. ಅಕ್ಕ ಕಾಲು ಭೂಮಿ ಮ್ಯಾಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡ ಹಾಗಾಯ್ತು, ಕಂಡೆಯ? ಇಲ್ಲವೇ? ಲೋಕ ಕುಟ್ಟಿ ಕೆಡವ ಹಾಗೆ ಹೆಜ್ಜೆ ಇಡುತ್ತಾ ಯಾರೋ ಬರ್ತಿದ್ದಾರೆ, ಹೆಜ್ಜೆ ಸಪ್ಪಳ ಕೇಳಿಸ್ತಾ? ಇಲ್ಲವೇ? ಸೈತಾನ ಬರ್ತಿದ್ದಾನಯ್ಯ. ಸೈತಾನ ಅಂದರೆ ಬಣ್ಣದ ವೇಷಕನೇ. ಅದನ್ನಾದರೂ ತರಿಸಿ ಮಾರಾಯರೆ, ಕಣ್ತುಂಬ ನೋಡೋಣ. ಅದೇನು ಕತೆಗಾರಿಕೆಯೋ? ಬಡವನ್ನ ತೆಗಳ್ತೀರಿ, ಶ್ರೀಮಂತನ್ನ ಹೊಳ್ತೀರಿ. ಬಡವ ಬಂದರೆ ದುಃಖದ ರಾಗ ತೆಗಿತೀರಿ, ರಾಜ ಬಂದರೆ ಆನಂದದ ರಾಗ ಬಿಚ್ಚುತ್ತೀರಿ. ಹಳ್ಳಿ ಅಂದರೆ ಲಬೋ ಲಬೋ ಅಂತೀರಿ, ಸಿಟಿ ಅಂದರೆ ಆಹಾ ಅಂತೀರಿ. ಅಂದ್ರೆ ವಾಸ್ತವ ಸಂಗತಿಯನ್ನ ಕೋಡಂಗಿ ಹೇಳ್ತಾರೆ. ಭಾಗವತರು ಸರಿಯಾಗಿ ನನ್ನ ಪ್ರಶ್ನೆ ಹೇಳ್ತಾರೆ. ಇವತ್ತು ಹೆಂಗ ಆಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದ್ರೆ, ಒಂದು ಹುಡುಗಿ ಹುಡ್ಕೊಂಡು ಹೋಗಿ ಅಥವಾ ಹುಡುಗ ನೋಡ್ಕೊಂಡು ಹೋಗಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ. ಸೊ ಹುಡುಗ ನೋಡ್ಕೊಂಡು ಹೋದಾಗ ಸಹಜವಾಗಿ ಕೇಳ್ತಾರೆ ಏನಂತ. ಹುಡುಗ ನಮ್ಮ ಮಗಳಿಗೆ ಗಂಡ ಬೇಕು ಅಂತ ಹುಡ್ಕೊಂಡು ಹೋದಾಗ, ಸರಿ ಹುಡುಗ ಏನ್ ಮಾಡ್ತಿದ್ದಾನೆ, ಯಾವ ಕಂಪನಿಲಿದ್ದಾನೆ, ಎಷ್ಟು ಸಂಬಳ ಬರುತ್ತೆ, ಅವನ ಜೊತೆಗೆ ಯಾರ್ಯಾರು ಇದ್ದಾರೆ,
ಸಮಾಜದಲ್ಲಿ ನಡೀತಾ ಇದೆ. ಆದರೆ ಋಣ ಬಂಧ ಇದ್ರೆ ನಾವು ಯಾರನ್ನ ಆಗಬಾರ್ದು ಅಂದ್ಕೊಂಡಿರ್ತೀವೋ ಅವ್ರನ್ನೇ ಆಗ್ಬೇಕನ್ನೋಂಥ ಸ್ಥಿತಿ ಬರ್ತೀವಿ. ಅದಕ್ಕೆ ಎಲ್ಲವೂ ಸಹ ನಮ್ಮ ಹಣೆ ಬರದಲ್ಲಿದೆ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶದಲ್ಲಿ ಹೇಳಿರ್ತಾನೆ. ಯಾವುದು ನಮಗೆ ದಕ್ಕಬೇಕು ಅಂದ್ಬಿಟ್ಟು ದಕ್ಕೆ ದಕ್ಕುತ್ತೆ, ಯಾವುದು ನಮ್ಮ ದಕ್ಕಬಾರ್ದು ಅಂತಿರುತ್ತೆ, ಯಾವುದು ನಮಗೆ ದಕ್ಕಬಾರ್ದು ಅಂತಿರುತ್ತೋ ಅದೇ ದಿಕ್ಕುರ್ಲಾಗ ಹಾಕೊಂಡ್ರು ದಕ್ಕಲ್ಲ. ಸಮಾಧಾನ ಇದೆ ಜೀವನದಲ್ಲಿ. ಇತ್ತೀಚೆಗೆ ಎಲ್ಲರೂ ಜನ ಹೆಂಗೆ ಚೇಂಜ್ ಆಗ್ಬಿಟ್ಟಿದಾರಪ್ಪ, ಹೆಂಗೆ ಬದಲಾವಣೆಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಅದು ಪ್ರೋಗ್ರೆಸಿವ್ ಅಲ್ಲ. ಅದು ನಾವು ಭಾರತದಲ್ಲಿ ಇದ್ದೀವಿ, ನಮ್ಮ ಬೇಸಿಕ್ ಹೆಂಗಿದೆ, ಬೇಸ್ ಹೆಂಗಿದೆ ಅದ್ರ ಮೇಲೆ ನಮ್ಮ ಇಷ್ಟಗಳು ಮತ್ತು ಕಷ್ಟಗಳು ಏನಾಗಬೇಕು ನಾವು ಕಟ್ಕೋಬೇಕೆ ಹೊರತು ನಾವು ಯಾರನ್ನೂ ನೋಡಿ ಮೀಡಿಯಾ ನೋಡ್ತೀವಿ, ಟಿವಿನಲ್ಲಿ ಏನು ಅಡ್ವರ್ಟೈಸ್ಮೆಂಟು, ಬಾರಿ ಹುಡುಗಿಯರ ಅಡ್ವರ್ಟೈಸ್ಮೆಂಟಿಗೆ ಬಳಸ್ಕೊಂಡು ಹೆಣ್ಮಕ್ಳನ್ನ ಬಳಸ್ಕೊಂಡು ಎಷ್ಟೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವನ್ನೇ ಫಾಲೋ ಮಾಡ್ತೀವಿ ಹೊರತು ಒಳ್ಳೆಯದು ನಾವು ಹೇಳಿದ್ರು ನಾವು ಫಾಲೋ ಮಾಡ್ತಾ ಇಲ್ಲ. ಸೊ ಇಲ್ಲಿ ಭಾಗವತ ಮತ್ತೆ ಕೋಡಂಗಿ ಮತ್ತೆ ಸೈತಾನ ಎಂಟ್ರಿ ಆಗ್ತಾನೆ. ಕೊನೆಗೆ ಸೈತಾನ ಬರ್ತಾನೆ. ಆ ಸೈತಾನ ಏನಪ್ಪ ಗಾಳಿ ಬೀಸ್ತಾ ಇದೆ ಅಂದ್ರೆ ಸೈತಾನನ ಆಗಮನ ಆಗ್ತದೆ, ಗಾಳಿ ಬೀಸ್ತಾ ಇದೆ. ಇದೇ ನಿಮ್ಮ ನಾಟಕದಲ್ಲಿ ಇದೆಯಾ ಅಥವಾ ನಿಜವಾಗ್ಲೂ ಗಾಳಿ ಬೀಸ್ತಾ ಇದೆಯಾ ಅಂತ ಕೇಳಿದಾಗ ನನಗೆ ಎಲ್ಲವೂ ಅಷ್ಟೇ ಕಣಪ್ಪ. ಯಾಕೆಂದ್ರೆ ನಾನು ಕಥೆಗಾರ ಅಂದ್ರೆ ನನಗೇನು ಹೊಸ್ತಿದೆ, ಯಾಕೆ ನಾನು ಕಥೆ ಬರೀತಕ್ಕಂಥವನಲ್ಲ ಅಷ್ಟೇ. ನನಗೆಲ್ಲರೂ ಹೊಸದೆ, ಹೊಸ ಹೊಸ ಕಥೆಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಭಾಗವತ ಹೇಳ್ತಾರೆ. ಕೂಡಂಗಿ ನಿಮ್ಮ ಕಥೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟು ಬದಲಾವಣೆ ಆಗಿವೆ ಗೊತ್ತಾ. ಬೋಳೇಶಂಕರ ಬೇಕುಫನಾಗಿದ್ದಾನೆ, ಅಣ್ಣಂದಿರು ಮಹಾರಾಜರಾಗಿದ್ದಾರೆ, ಕಥೆಗಾರ ಕಥೆ ಮರ್ತಿದ್ದಾನೆ, ರಾಜಕುಮಾರಿ ಸಾಮಾನ್ಯರನ್ನ ಮದುವೆ ಆಗಿದ್ದಾಳೆ, ರಾಜ ಕೂಲಿಯಾಗಿದ್ದಾನೆ. ಅಂದ್ರೆ ನಿಮ್ಮ ಕಥೆಯಲ್ಲಿ ಏನೇನೋ ಆಗ್ಬಿಟ್ಟಿದೆಯಲ್ಲ, ಎಷ್ಟೊಂದು ಬದಲಾವಣೆಗಳಾಗಿದ್ದಾವೆ. ಏನಾಗಿದೆ? ಬೋಳೇಶಂಕರ ಬೇಕುಫನಾಗಿದ್ದಾನೆ ಅಂದ್ರೆ ಜನ ಹೆಂಗೆ ಬೇಕು ಅಂತ ಬಳಸ್ಕೊತಾ ಇದ್ದಾನೆ. ಆಮೇಲೆ ಅಣ್ಣಂದಿರು ಮಹಾರಾಜರಾಗಿದ್ದಾರೆ, ಜೊತೆಗೆ ಕಥೆಗಾರ ಕಥೆಯನ್ನು ಮರ್ತಿದ್ದಾನೆ, ಹೆಂಗೋ ತಗೊಂಡು ಹೋಗ್ತಾ ಇದ್ದಾನೆ. ರಾಜಕುಮಾರಿ ಸಾಮಾನ್ಯನನ್ನ ಮದುವೆ ಆಗಿದ್ದಾಳೆ, ಒಬ್ಬ ಸಾಮಾನ್ಯ ಪ್ರಜೆಯನ್ನು ರಾಜಕುಮಾರಿ ಮದುವೆ ಆಗಿದ್ದಾಳೆ, ರಾಜ ಕೂಲಿ ಆಗಿದ್ದಾನೆ. ಆದರೆ ರಾಜಕುಮಾರಿ ತಂದೆ ಕೂಲಿ ಆಗಿದ್ದಾನೆ. ಆದರೆ ನಾವು ಏನಪ್ಪ ಅಂತಂದ್ರೆ ಅದಕ್ಕೆ ಹಿಂದೆಲ್ಲ ಒಂದು ಮಾತಾಡೋಣ, ನಮಗೆ ಸರಿಯಾದ ನೆಟ್ಟಸ್ಥಾನವನ್ನು ನಾವು ಮಾಡಬೇಕು. ಅದಕ್ಕೆ ಅಂತಹ ಸತ್ಯವತಿ ಮಹಾಭಾರತದ ಮೂಲ ಪುರುಷ ಆಗಿರ್ತಕ್ಕಂತಹ ಶಂತ ಮದುವೆ ಆಗಿರ್ತಕ್ಕಂತಹ ಸತ್ಯವತಿ ನನ್ನ ಗರ್ಭದಲ್ಲಿ ಮಕ್ಕಳು ಹುಟ್ಟಿದ್ರೆ ಅವಳು ಸರಿಯಾಗಿ ರಾಜ್ಯಭಾರವನ್ನು ಮಾಡ್ಲಿಕ್ಕೆ ಆಗಲ್ಲ, ನನಗೆ ಸಾಮಾನ್ಯವಾದವಳು ಅಂತಂದು ಅವಳು ಏನು ಮಾಡಿದ್ಲು, ಮಕ್ಕಳನ್ನೇ ಮಾಡ್ಕೊಂಡ್ರು. ಅದೇ ನೀವು ಕಥೆ ಹೇಗೆ ತಗೊಂಡು ಹೋಗ್ತಿದ್ದೀರಾ ಅಂದ್ರೆ ಇವತ್ತಿನ ರಾಜಕೀಯ ಒಂದೊಂದು ದಿವಸ ಇತಿಹಾಸ ಆಗುತ್ತೆ, ಇದು ಇಲ್ಲಿ ಜನಜೀವನವನ್ನ ಬಿಂಬಿಸುತ್ತೆ. ಅದಕ್ಕೆ ಹರಪ್ಪ ಮತ್ತೆ ಮಹೇಂಜೋದರ ಸಂಸ್ಕೃತಿಯಲ್ಲಿ ಅವರ ಸ್ನಾನದ ಗೃಹಗಳು, ಅವ್ರ ಮನೆ ಒಳಚರಂಡಿ ವ್ಯವಸ್ಥೆ ಎಲ್ಲವನ್ನ ಹೇಳಿದಾಗ ಅವತ್ತಿನ ಕಾಲಕ್ಕೆ ಜನರಿಗೆ ಎಲ್ಲ ಗೊತ್ತಿತ್ತಲ್ಲ ಅಂತ ಅನ್ಸುತ್ತೆ. ನಮ್ಮ ಉಡುಗೆ ತೊಡುಗೆ ವೇಷ ಭೂಷಣ ಈ ಸಮಾಜದ ಸ್ಥಿತಿಗತಿ ಇವನ್ನೆಲ್ಲ ಯಥಾವತ್ತಾಗಿ 100 ವರ್ಷ ಬಿಟ್ಟು ನೋಡಿದ್ರೆ ಇವು ಜನ ಹಿಂಗಿದ್ರ ಅಂತಂದು ಮುಂದಿನವ್ರು ಅರ್ಥ ಮಾಡ್ಕೊಂಡು ಅವ್ರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಹಿಸ್ಟ್ರಿಯನ್ನು ಓದಬೇಕು. ಅದಕ್ಕೆ ನಾವು ಅಶೋಕನ ಓದೋದು, ಬಿಂದುಸಾರನ ಓದೋದು, ಮೌರ್ಯ ಚಂದ್ರಗುಪ್ತ ಮೌರ್ಯನ ಓದೋದು. ಸೊ ಏನೂ ಇಲ್ಲ, ಅಶೋಕ ಸಾಮ್ರಾಟ್ ಅಶೋಕ ಆಗಿದ್ದರೂ ಸಹ ಆ ಕಳಿಂಗ ಯುದ್ಧದಲ್ಲಿ ಆಗಿರ್ತಕ್ಕಂಥ ಪರಿಣಾಮವನ್ನು ನೋಡಿ ಅವನು ಏನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡ. ಅಂದ್ರೆ ಒಂದು ದಿವಸ ಅನ್ನಿಸ್ಬೇಕು ನಮ್ಗೆ ಏನು ಇಲ್ಲಪ್ಪ, ಸುಮ್ಮನೆ ಎಷ್ಟೇ ಬಂದಿದ್ರೆ ನೆಮ್ಮದಿಯಾಗಿರ್ಬೇಕು, ಹೋಗ್ಬೇಕಷ್ಟೇ. ಏನು ಇವತ್ತಿನ ಒಳಗಾಟ
ಕುಣಿಸಿದರು ಮತ್ತೆ ಏನ್ ಬರ್ತಾನೆ, ಅಕ್ಕ ಬಣ್ಣದ ವೇಷ ಆರ್ಭಟ ಮಾಡ್ತಾ ಇದೆ, ಗಂಟಲು ಅರಿಯೋ ಹಾಗೆ ಹಾಡಿ ಮತ್ತೆ. ಅಯ್ಯೋ ರಾಕ್ಷಸರ ಸಹವಾಸ ಬೇಡ. ಅಂದ್ರೆ ನಾವು ನೋಡಿ ನಟಿಸ್ತಾನ ಮಾಡಬೇಕು, ನೋಡಿ ಗೆಳೆತನವನ್ನು ಮಾಡಬೇಕು. ಅವ್ನು ಒಳ್ಳೆ ರಾಕ್ಷಸ ಅಂತನೂ ಅವ್ನು ನಡೆಸ್ತಾನ ಅಥವಾ ಅವ್ನು ಗೆಳೆತನ ಮಾಡ್ಲಿಕ್ಕಾಗತ್ತಾ? ಎರಡೇನು 10 ಗಂಟೆ ಕುಡಿಸಿದ್ರು ಅವ್ನ ಮನಸ್ಥಿತಿ ಬದಲಾಗಲ್ಲ. ಅವ್ನು ನಾವೇನು ಹೇಳಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಇನ್ನೊಂದು ನಾವು ಹೆಂಗೆ ಅದೇ ತಾನು ಕರ್ಕೆ ಆಗಿದ್ರೆ ಸುಡ್ಗೇರಿನಲ್ಲಿ ಮನೆ ಕಟ್ಟೋದು. ನಮ್ಮ ಮನಸ್ಥಿತಿ ಒಂದು ಚೆನ್ನಾಗಿದ್ರೆ ಹೆಂಗಾದ್ರೂ ನಡೆಯುತ್ತೆ. ಆದರೆ ವೀಕ್ ಇದ್ರೆ, ಮನಸ್ಸು ದುರ್ಬಲ್ಯ ಅಥವಾ ದೌರ್ಬಲ್ಯ ಅಥವಾ ದುರ್ಬಲವಾಗಿದ್ರೆ ಸ್ವಲ್ಪ ಶೇಕ್ ಆಗ್ತಾ ಇರ್ತದೆ. ಅದಕ್ಕೆ ಯಾರು ಕೊಟ್ಟರೆ ಅರ್ಥ ಕೊಡಕ್ಕೆ ಹೋಗ್ಬಿಟ್ರೆ ಮಾವು ಕೊಡಕ್ಕೆ ಅಂತ. ಸೊ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತ ಇರ್ಬೇಕು, ನಮ್ಮ ಧನ ಅಂತ ಇರ್ಬೇಕು. ನಾವು ಹಿಂಗೆ ಇರೋದು, ಯಾರು ಏನು ಹೇಳಿದ್ರು ನಾವು ಇಷ್ಟೇ. ಎಷ್ಟು ಶಿಸ್ತಿನ ಜೀವನ, ಎಷ್ಟು ಬದ್ಧತೆಗೆ ಒಳಗಾಗಿರ್ತಕ್ಕಂಥ ಜೀವನ ಅಂದ್ರೆ ಕೆಲವ್ರಿಗೆ ಆಶ್ಚರ್ಯ ಆಗುತ್ತೇನಪ್ಪ, ಹಿಂಗೂ ಇರ್ತಾರ ಪ್ರಪಂಚದಲ್ಲಿ. ನಾವೆಲ್ಲ ಹಿಂದೆ ನೋಡ್ತಿದ್ವಿ. ನಾನು ಸಣ್ಣ ಹುಡುಗಿ ಚಿಕ್ಕ ಹುಡುಗಿ ಇದ್ದಾಗ ನೋಡ್ತಾ ಇದ್ದೆ. ಒಂದು 5th 6th 7th 8th 9th 10th ಇರಬೇಕು. ನನಗೆ ಟೀಚರ್ ಆಗಿರ್ತಕ್ಕಂಥ ನನಗೆ ನನ್ನ ಶಾಲಾ ಶಿಕ್ಷಕರನ್ನ ನಾಪಿಸ್ಕೊತೀನಿ. ಅವರು 1ನೇ ಕ್ಲಾಸಲ್ಲಿ ಯಾರು ಮಾಸ್ಟರ್ ಇದ್ರು, 2ನೇ ಕ್ಲಾಸಲ್ಲಿ ಯಾರು, 3ನೇ ಕ್ಲಾಸಲ್ಲಿ ಯಾರು, 4ನೇ ಕ್ಲಾಸಲ್ಲಿ ಯಾರು. 4ನೇ ಕ್ಲಾಸ್ ಅಂತ ಚೆನ್ನಾಗಿತ್ತು, ನನಗೆ ಇಷ್ಟ ಆಗ್ತಿದೆ. ಎಲ್ಲ ಎಷ್ಟು ಮಕ್ಕಳು ಇಷ್ಟ ಆಗ್ತಿದ್ರು. ಯಾರೋ ಉದ್ರಂಗಪ್ಪ ಅಂತಿದ್ರು, ಯಾರೋ ಒಬ್ಳಿಗಿರಿ ಮಾಸ್ಟ್ರು ಅಂತಿದ್ರು. ಉದ್ರಂಗಪ್ಪ ಒಬ್ಬಳಿದ್ರು, ಯಾರೋ ತಿಪ್ಪಣ್ಣ ಮಾಸ್ಟ್ರು ಅಂತ ಒಬ್ಬಳಿದ್ರು. ಅವರೇ ಒಂದು 1 2 3 4 ಒಂದೇ ರೂಮಲ್ಲಿ ನಡೀತಾ ಇತ್ತು. ಅಲ್ಲಿ ಅವರು ಏನೋ ಒಂದು ಪಾಠ ಮಾಡ್ತಾ ಇದ್ರು. 1 2 3 4 ತನಕ 3 ಟೀಚರ್ಸು ನನಗೆ ಗೊತ್ತು. ಇನ್ನು 3 ಸುಮ್ಮನೆ ಸ್ಕೂಲ್ಗೆ ಹೋಗ್ತಿದ್ದೆ. ಅಲ್ಲೊಬ್ಬ ಹಾಲಪ್ಪಯ್ಯ ಅಂತ ಇದ್ರು, ಅವರ ಟೀಚರು. ಇನ್ನೊಂದು ಅಜ್ಜಿ ಮನೆಗೆ ಬಂದು ಒಳ್ಳೆ ಸ್ಕೂಲ್ಗೆ ಹೋಗ್ತಿದ್ದೆ. ಅಲ್ಲಿ ಮೃತ್ಯುಂಜಯಪ್ಪ ಅಂತ ಒಬ್ಬ ಮಾಸ್ಟರ್. ಅವನು ಮಿಡ್ಲ್ ಸ್ಕೂಲಿಗೆ ಬಂದ್ಮೇಲೆ ಏನು ಪ್ರೈಮರಿನ ಸ್ವಲ್ಪ ಕೇಬಲ್ನ ಸ್ವಲ್ಪ ಸ್ಟ್ಯಾಂಡರ್ಡು ಅನ್ನೋಂಗೆ ಈ ಮಾಸ್ಟ್ರು ವರ್ತನೆ ಮಾಡ್ತಾ ಇದ್ರು. ಆಮೇಲೆ ನಾನು ಹೈಸ್ಕೂಲಿಗೆ ಬಂದ ಹೈಸ್ಕೂಲ್ ಮಾಸ್ಟರ್ಗಳಂತೂ ಹಂಗೆ ವರ್ತನೆ ಮಾಡ್ತಾ ಇದ್ರು. ಒಬ್ಬ ಮೇಷ್ಟ್ರಿಗೆ ಹಿಂಗೆ ಆಡ್ಬೇಕಾಗುತ್ತೇನೋ ಅಂತ ಅನ್ಕೋತಿದ್ದೆ. ಆಮೇಲೆ PUC ಬಂದೆ. PUCನಲ್ಲಿ ಅನಿಸಿಲ್ಲ, ಮಾಸ್ಟರ್ಗಳು ನನ್ನ ಜೊತೆ ತುಂಬ ಚೆನ್ನಾಗಿದ್ರು. ಪ್ರಿನ್ಸಿಪಾಲ್ ಮನುಷ್ಯ ಪ್ರಿನ್ಸಿಪಾಲ್ ಆಗಿದ್ರು, ತಿಪ್ಪೇರುದ್ರಪ್ಪ, ತಿಪ್ಪೇರುದ್ರಪ್ಪ. ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ಮಾತಾಡ್ಸ್ಕೊಂಡು ತುಂಬ ಚೆನ್ನಾಗಿ. ಅವಾಗಲೂ ಒಂದು 400-500 ಸ್ಟ್ರೆಂತ್ ಇತ್ತೆ. ನಾವು ಹಿರಿಯೂರು ಗೌರ್ಮೆಂಟ್ ಕಾಲೇಜಲ್ಲಿ ಅಷ್ಟು ಚೆನ್ನಾಗಿ ಕಾಲೇಜಿನ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಡಿಗ್ರಿ ಕಾಲೇಜಿಗೆ ಬಂದ ಏನು ಅನ್ನಿಸ್ಲಿಲ್ಲ. ಬಟ್ ನಾನು ಹೈಸ್ಕೂಲು ಮತ್ತು ಸ್ವಲ್ಪ ಮಿಡ್ಲ್ ಸ್ಕೂಲಲ್ಲಿ ಸ್ವಲ್ಪ ಹೋಗೋ ಹಿಂಗಿರ್ತಾರ ಅಂತ ಅಂದ್ಕೊಂಡೆ. ಇವತ್ತು ನಾನು ಕಾಲೇಜ್ ಟೀಚರ್ ಆಗಿ ನಾನು ಏನಿಲ್ಲ, ನಮಗೆ ಎಂಥದೂ ಇಲ್ಲ, ಸುಮ್ಮನೆ ಮಾಮೂಲಿ ಇರಬೇಕು ಅನಿಸುತ್ತೆ. ಕೆಲವು ಹೇಳಿದ್ರು ವರ್ಕ್ ಮಾಡ್ತಾರೆ, ಏನು ಕೆಲಸ ಮಾಡ್ತೀರಾ ಅಂದರೂ ನೋಡಿ. ನಾನು ಎಷ್ಟೋ ಜನ ಕೇಳಿದ್ದಾರೆ, ನೋಡಿ ಟೀಚರ್ ನೀವು ಅಂತಲೂ ಕೇಳಿದ್ದಾರೆ. ನಾನು ಟೀಚರ್ ಅಷ್ಟೇ ನಾನು ಅಂತ ಹೇಳಿದೆ. ಸೊ ನಮಗೇನೇ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಬದ್ಧತೆ ಒಂದು ಹಿಂಗೆ ಇರಬೇಕು. ಹೌದು, ಹೊರ ಪ್ರಪಂಚ ಮೆಟ್ಟು ಮತ್ತು ಬಟ್ಟೆ ಬಹಳ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಹಂಗಂತ ಏನು ನಾವು ಯಾವಾಗಲೂ ಮೂರತ್ತು ರಿಸೆಪ್ಷನ್ ಹೆಣ್ಣು ಡ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಗೊಂದು ಒಳ್ಳೆ ಬಟ್ಟೆ ಹಾಕೋಬೇಕು, ಶುದ್ಧವಾಗಿರ್ತಕ್ಕಂಥದ್ದು ಒಂದು ಬಟ್ಟೆ ಹಾಕೋಬೇಕು. ಕಾಲಿಗೆ ಒಂದು ಜೊತೆ ಚಪ್ಪಲಿ ಹಾಕೊಂಡಿರ್ಬೇಕು. ನಮ್ಮ ಹಾವಭಾವ ವೇಷಭೂಷಣ ಎಲ್ಲವೂ ಮ್ಯಾಚ್ ಆಗಿರಬೇಕು. ಏನು ಲೆಕ್ಚರರ್ ಆದ್ರೆ ಹಿಂಗೆ ಇರಬೇಕು ಹೆಂಗೂ ಇಲ್ಲ. ಸೊ ಅದಕ್ಕೆ ಇವನು ಹೇಳ್ತಾನೆ ಏನಂತ, ಅವನು ಬರ್ತಾ ಇದ್ದಾನೆ ಸೈತಾನ ಎಂದೂ ಸಹ ನನ್ನ ಮಾತನ್ನ ಕೇಳಿನ. ಈಗ ನಾನು ಕಥೆಯನ್ನ ಹೆಣಿಯಾಕೋದು ನನ್ನ ಮಾತು ಕೇಳ್ತಾನ, ಬಡಪ್ಪ ನೀವೇ ಹೇಳಿ ಅಂತಂದು ಕೋಡಂಗೆ ಜಾಣತನದಿಂದ ಯಾರಿಗೆ ಹೇಳ್ತಾನೆ, ಯಾರಿಗೆ ಭಾಗವತರಿಗೆ ಹೇಳ್ತಾನೆ. ಭಾಗವತ ಬಂದನು, ಸೈತಾನ ಬಂದನು, ಸರ್ವ ಕಿಡುಕಿನ ಒಡೆಯ ಬಂದನು, ತನ್ನ ಚಿನ್ನದ ಹಲ್ಲು ಸಿಡಿವಂತೆ ಅವಗಣಿಸಿ ನಗುತ್ತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿ ಸುತ್ತಲಿ ಜೀವ ರಸಗಳ ಕತ್ತಲೆಯ ನಿಜಜನಕ ಬಂದನು ಬಳಕ ನೋಡಿಸಿ. ಬಂದನು ಸೈತಾನ ಬಂದ ಸರ್ವ ಕೆಡುಕಿನ ಒಡೆಯ ಬಂದನು. ಸರ್ವ ಕೆಡುಕಿಗೆ ಒಡೆಯನಾಗಿರ್ತಕ್ಕಂಥವನು ಬಂದಿದ್ದಾನೆ. ತನ್ನ ಚಿನ್ನದ ಹಲ್ಲು ಸಿಡಿವಂತೆ ಅವಗಣಿಸಿ, ಅಂದ್ರೆ ಹಲ್ಲೆಯಿಂದ ಚಿನ್ನದ ಹಲ್ಲನ್ನು ಕಟ್ಟಿಸ್ಕೊಂಡಿದ್ದಾನೆ. ಅವು ಸಿಡಿವಂತೆ, ಅವು ಏನು ಅವನು ತುಂಬಾ ದೇವದ ಹಲ್ಲಾದ್ರೆ ಎಲ್ಲಾದ್ರೂ ಇರ್ಬೋದು. ಬಟ್ ನಾವೇ ಕಟ್ಟಿಸ್ಕೊಂಡಾದ್ರೆ ಅವು ಸ್ವಲ್ಪ ಕಷ್ಟ, ಯಾವಾಗಲೂ ಮೇಂಟೈನ್ ಮಾಡ್ಬೇಕು. ಜಾಸ್ತಿ ಏನೋ ಅದೇನಿಲ್ಲ ಒಬ್ಬ ಸುಮ್ಮನೆ ಹಲ್ಲು ಅಷ್ಟೇ. ಸೊ
ನೀಟಾಗಿ ಹಲ್ಲಾಗಿರ್ಬೋದು, ಕಣ್ಣಾಗಿರ್ಬೋದು, ಕಿವಿಯಾಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಕೈಯಾಗಿರ್ಬೋದು, ಪ್ರತಿಯೊಂದು ದೇಹದ ಎಲ್ಲ ಪಾರ್ಟುಗಳು ದೇಹ ಕೊಟ್ಟಿರ್ತಕ್ಕಂಥವು. ಅವು ನ್ಯಾಚುರಲ್ ಆಗಿ ಬಂದಿರ್ತಕ್ಕಂಥ ನಮಗೆ ಅದನ್ನು ಚೆನ್ನಾಗಿ ಅವನ್ನ ಶುಭ್ರತೆ, ಬೆಳಗ್ಗೆ ಹಲ್ಲಿಜ್ಬೇಕು, ಕಣ್ಣು ತೊಳ್ಕೋಬೇಕು, ಬಾಯಿ ತೊಳ್ಕೊಬೇಕು, ತಲೆ ವಾರಕ್ಕೆ ಒಂದ್ಸತಿ ಕೂದಲಿದ್ದಾರೆ, ಕೂದಲು ಒಂದು ವಾರಕ್ಕೆ ಒಂದ್ಸತಿ ಅಥವಾ 2 ಸತಿ ತಲೆ ಸ್ನಾನ ಮಾಡಬೇಕು. ಏನೋ ಇಷ್ಟು ಸಿಗುತ್ತೆ ಬಿಡು, ಸುಮ್ಮನೆ ಬಂದ್ರೆ ಸಾಕು ವಿಧಾನ ಬಿಟ್ಟು ಅದು ದೇಹ ಕೊಟ್ಟು ಕೂದಲೇ ನೀವೇ ನ್ಯಾಚುರಲ್ ಆಗಿ ವಾರಕ್ಕೆ 2 ಸತಿ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡ್ಕೋಬೇಕು, ಸ್ನಾನ ಮಾಡ್ಕೋಬೇಕು, ಅವ್ನು ನೀಟಾಗಿ ಬಾಚ್ಕೋಬೇಕು, ದಿನಕ್ಕೆ ಒಂದ್ಸತಿ 2 ಸರಿ ಬಾಚ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಪರಿಜ್ಞಾನ ನಮಗೂ ಇರಬೇಕು. ಸೊ ಅವನು ಚಿನ್ನದ ಹಲ್ಲು ಕಟ್ಟಿಸ್ಕೊಂಡಿರ್ತಕ್ಕಂಥ ಚಿನ್ನದ ಹಲ್ಲು ಏನು ಬಿದ್ದು ಹೋಗಂಗೆ ಅವ ಗಡಿಸಿ ಬತ್ತಿಸುತ್ತಲೇ ಜೀವರಸಗಳ ಅವನು ಬಂದ್ರೆ ಜನ ಎಲ್ಲ ಇದಾಗ್ಬಿಡ್ತಾರೆ. ಬತ್ತಿಸುತ್ತಲೇ ಕತ್ತಲೆಯ ನಿಜ ಜಗತ್ತನ್ನು ಬೆಳಕನ್ನು, ಕತ್ತಲೆಯ ನಿಜ ಜಗತ್ತನ್ನಾಗಿರ್ತಕ್ಕಂಥ ಯಾರ ಸೈತಾನ ಬರ್ತಿ ಬೆಳಕನ್ನು ಓಡಿಸಿದ್ದ. ಸ್ವಲ್ಪ ನಿಮಗೆ ಯಾರು ಗೊತ್ತಾಗಬೇಕು ಅಂದ್ರೆ ಈ ಅಂಗುಲಿ ಮಗನ ಪ್ರಸ್ತಾಪವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾರು ಅಂಗುಲಿಮಾಲ? ಬುದ್ಧನ ಶಿಷ್ಯರಲ್ಲಿ ಅವನ ಹಿಂದೆ ರಾಕ್ಷಸಿ ಪ್ರವೃತ್ತಿ. ಅವನ ರಾಕ್ಷಸ ಆಗ್ಲಿಕ್ಕೂ ಕಾರಣ ಆಯ್ತು ಬಿಡಿ. ಅವನು ಸಾಮಾನ್ಯ ಮನುಷ್ಯನ, ಬಟ್ ರಾಕ್ಷಸ ಪ್ರವೃತ್ತಿಯನ್ನ ಮೈಗೂಡಿಸ್ಕೊಂಡಿದ್ದ. ಕೊನೆ ಒಂದು ದಿವಸ ಬುದ್ಧನ ಶಿಷ್ಯನಾದ ಅವನು ಬಂದ್ರೆ ಜನ ಹಂಗೆ ಅಂತ ಬಚ್ಚಿಟ್ಕೊಂಡ್ಬಿಡ್ತಿದ್ದಂತೆ ಒಳಗ. ಹಂಗೆ ಸೈತಾನ ಬಂದಾಗಲೂ ಅಷ್ಟೇ ಜನಕ್ಕೆ ಬೆಳಕು ಜ್ಞಾನ ಹೋಗ್ಬಿಟ್ಟು ಅಜ್ಞಾನ, ಕತ್ತಲೆ ನಿಜ ಜನಕ ಅಂದ್ರೆ ಕತ್ತಲೆ ಅಜ್ಞಾನವನ್ನು ಹುಟ್ಟಾಗ್ತಕ್ಕಂಥ ನಿಜ ಜನಕ, ನಿಜವಾದ ಹುಟ್ಟುಗಾರ ಬರ್ತಾ ಇದ್ದಾನೆ. ಬಂದ, ಅಯ್ಯೋ ನೋಡ್ರಿ ಅಲ್ಲೆಲ್ಲ ಸೌಂಡ್ ಆಗ್ತಾ ಇದೆ, ಅವ್ನು ಬರ್ಬೇಕಾದ್ರೆ ಸುಮ್ಮನೆ ಬರಲ್ಲ, ಅಬ್ರ ಮಾಡ್ತಾನೆ, ಆರ್ಭಟ ಮಾಡ್ತಾನೆ. ಕುಡಿಯಿತ ಸೈತಾನ ಬರ್ಬನು, ಅಯ್ಯ ಬಂದಂತವರು ತಾವುದಾರು, ಅಯ್ಯ ಬಂದಂತವರು ತಾವುದಾರು ಕೇಳ್ತಾನೆ. ಭಾಗವತರು ಕೇಳ್ತಾನೆ, ಅಯ್ಯ ಬಂದಂತವರು ತಾವುದಾರು ಅಂದ್ರೆ ನೀವು ಯಾರು ಅಂತ ಕೇಳ್ತಾನೆ ಸೈತಾನ. ಅಯ್ಯ ಉರ್ಮಿಯಲ್ಲಿ ಸರ್ಪರಿಗೆ ಬಲುಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನವನ್ನಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂತ ಸುಳ್ಳಿಗೆ ಹಳಗ ಸತ್ಯಕ್ಕೆ ಹೊಸಬನಾಗಿರುವಂತ ಬಗೆ ಬಗೆಯ ಭ್ರಮಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಹೊತ್ತುತ್ತಾ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂತ ಧೀಮಂತ ಯಾರಿಗೂ ಬಂದಿದೆ. ಅಂದ್ರೆ ನಾನು ನನ್ನ ಪರಿಚಯವನ್ನು ನಾನು ಹೇಳ್ಕೊಬೇಕಾ? ಗೊತ್ತಿಲ್ವ ನಾನು ಯಾರು ಅಂತ? ಉರ್ಮಿ ಅಂದ್ರೆ ಭೂಮಿ ಮೇಲೆ ಸರ್ವರಿಗೆ ಬಲುಗರ್ವ ಕೊಟ್ಟ ಕೆಲವು ಜನಗಳನ್ನ ಸುಮ್ಮನೆ ಮೇಲೆ ಕತ್ತಿಸ್ಬಿಡ್ತೀನಿ ಅಂದ್ರೆ ಹತ್ತುತ್ತಾರೆ, ನನ್ನ ಮಾತು ಕೇಳಿ ಹತ್ತುತ್ತಾರೆ. ಅದಕ್ಕೆ ನಮ್ಗೆ ವಿವೇಕ ಇರಬೇಕು ಅಂತ ಹೇಳೋದು. ಯಾರು ಏನೇನೆಲ್ಲೋ ಸುಮ್ಮನೆ ಕೊಲೆ ಬಸವ ತಲೆ ಆಡಿಸ್ತಾರೆ, ಮಲೆ ಆಡಿಸಬಾರ್ದು. ಯಾವುದು ಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಡಕು ಇವೆಲ್ಲವನ್ನು ನೋಡಿ ನಾವು ಒಪ್ಕೋಬೇಕು ಅಥವಾ ತಿರಸ್ಕಾರ ಮಾಡಬೇಕು. ಅವಕಾಶ ನಮಗಿರುತ್ತೆ. ಸೊ ಜನಗಳಿಗೆ ಹಂಗೆ ಅಂಟಿಸಿ ದುರ್ವ್ಯಸನ ಅಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂತ ಇರಸ್ತಕ್ಕಂಥ ಸೃಷ್ಟಿಯನ್ನು ಹಾಳು ಮಾಡಿ ತುಷ್ಟಿ ಅಂತಂದ್ರೆ ತುಷ್ಟಿ ಗುಣ ಅಂದ್ರೆ ನಮ್ಮನ್ನ ಸಂತೃಪ್ತಿಗೊಳಿಸ್ತಕ್ಕಂಥ ಗುಣವನ್ನು ಹಾಳು ಮಾಡಿ ಸುಳ್ಳಿಗೆ ನಮ್ಮ ಬಾಳ ಹಡಬ ಸತ್ಯಕ್ಕೆ ಹೊಸಬನಾಗಿರ್ತಕ್ಕಂಥ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ದುತ್ತಾ ಅವರ ನಾಶವನ್ನೇ ಜೀವನದಾಗ ಮಾಡಿಕೊಂಡಿರುವಂಥ ಧೀಮಂತ ಯಾವೆಂದು ಅಂದ್ರೆ ಇಡೀ ಸೃಷ್ಟಿಗೆ ದುರ್ವ್ಯಸನವನ್ನು ಅಂಟಿಸಿ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಜನಗಳನ್ನ ಹಾಳು ಮಾಡತಕ್ಕಂಥವನ್ನ ನೀವು ಯಾರೆಂದು ಬಲ್ಲಿ ಯಾರೋ ಅಂದ್ರೆ ಸುಮ್ಮನೆ ಹೇಳಿಕೆ ಮಾತು ಕೇಳಿ, ಮಂತ್ರಿಯ ಹೇಳಿಕೆ ಮಾತನ್ನ ಕೇಳಿ ಕೈಗೆ ತನ್ನ ಸರ್ವಸ್ವವನ್ನ ಕಳ್ಕೊಂಡು ತನ್ನ ಸರ್ವಸ್ವನೇ ದಶರಥ ಆಗಿದ್ದ ಅವ್ರು ಕಳ್ಕೊಂಡ್ರೆ ಗಂಡನ ಕಳ್ಕೊಂಡ್ರೆ ಇನ್ನೇನು ಉಳಿದವರು. ಸೊ ವಿವೇಕ ಎಲ್ಲೋಗಿತ್ತು? ಮಂತ್ರಿಯ ಮಾಡಿದ ಅನ್ನೋಕ್ಕೆ ಕೈಗೆ ವಿವೇಕ ಎಲ್ಲೋಗಿತ್ತು? ಯಾರು ಏನೇ ಹೇಳಿ ನಮಗೂ ನಮ್ಮ ಬುದ್ಧಿ ಇರುತ್ತಲ್ಲ ಅದನ್ನು ನಾವು ಭಗವತಿಗೆ ಹಾಕೋಬೇಕು. ಅದು 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಯೋಚನೆ ಮಾಡಬೇಕು. 3 ಸತಿ ಯೋಚನೆ ಮಾಡಿ 4ನೇ ಸತಿಗೆ ಡಿಸಿಷನ್ ತರಬೇಕು. ಯಾರೋ ಹೇಳ್ತಾರೆ ಕೇಳೋದಲ್ಲ. ಯಾರಿಗೋ 1 ಲಕ್ಷ ರೂಪಾಯಿ ಕೊಟ್ಟಿರ್ತೀವಿ, ಅವನು ಮದುವೆ ಮಾಡ್ತಾನೆ ಅಂತ ಹೇಳಿರ್ತಾನೆ. ಏನೋ ಮಾತಿಗೆ ಅವನಿಗೂ ನನಗೂ ಆಗಲ್ಲ. ಯಾವನೋ ಬಂದಿರ್ತಾನೆ, ಹೋಗು ಈಗ ಹೆಂಗು ಮದುವೆ ಮಾಡಿಸಿದಾನೆ, 1 ಲಕ್ಷ ಕೊಡು ಅಂತ ಕೇಳೋಗು, 1 ಲಕ್ಷ ಕೊಡು ಒಡಗನ ಒಡ
ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಎಷ್ಟು ಊರಲ್ಲಿ ಒದ್ದಾಟ ಆಡಿದ್ದಾರೆ ಅಂದರೆ ಹೇಳ್ತೀರಿ ಅಷ್ಟು. ಏನದು ಯಾವ ಪದವಿನಪ್ಪ? ಹೋಗ್ಲಿ, ನಮ್ಗೇನು ಯೋಗ್ಯತೆ ಇದೆ? ನಮ್ಮ ಪ್ರಧಾನಮಂತ್ರಿ ಆಗ್ಬೇಕು, ನನಗೇನು ಯೋಗ್ಯತೆ ಇದೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ? ಏನು ಗೊತ್ತು ನನಗೆ? ಇಲ್ಲ ಆದ್ರೆ ಗೊತ್ತಾಗುತ್ತೆ. ಏನು ಒಂದೇ ಸ್ಟೆಪ್ಪಲ್ಲಿ ಆಗೋದಲ್ಲ ಅದು. ಇಲ್ಲಿಂದ ಹೋಗ್ಬೇಕು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಹೋಗ್ಬೇಕು, ಆಮೇಲೆ ತಾಲೂಕ್ ಪಂಚಾಯತ್, ಆಮೇಲೆ ಜಿಲ್ಲಾ ಪಂಚಾಯತ್, ಆಮೇಲೆ MLA ಆಗ್ಬೇಕು, ಆಮೇಲೆ ಇನ್ನೇನು ಆಗ್ಬೇಕು, ಇನ್ನೇನು ಆಗ್ಬೇಕು, ಆಮೇಲೆ ಒಂದು ಸಲ ನೋಡೋಣ. ಇಷ್ಟು ಜೀವನವನ್ನ ಅಥವಾ ಎಷ್ಟು ಗಾಳಿಯನ್ನು ಗತಿಸಿದ ಮೇಲೆ ಅಲ್ಲೆಲ್ಲ ಇರೋದು PM ಪದವಿ ಅನ್ನೋದು ಏನು ಉಂಟಾನೆ ಇಲ್ಲ. ಅದಕ್ಕೆ ಎಷ್ಟು ನೀರು ಕುಡಿಬೇಕು, ದೇಶದ ಇತಿಹಾಸವನ್ನು ಎಷ್ಟು ತಿಳ್ಕೋಬೇಕು, ದೇಶದ ಆಗುಹೋಗುಗಳು, ಇವತ್ತಿನ ಚಟುವಟಿಕೆ, ಇವತ್ತೇನಾಗಿದೆ, ಇಡೀ ಪ್ರಪಂಚದ ಚರಿತ್ರೆ ನಮಗೆ ಗೊತ್ತಿರ್ಬೇಕು. ಯಾವ್ಯಾವ ಹಿಂಗೆ ನಮ್ಮ ದೇಶದ ಬಗ್ಗೆ ಏನೇನು ತಿಳ್ಕೊಂಡಿದ್ದಾರೋ ಎಲ್ಲವೂ ಸಹ ನಮಗೆ. ಅದಕ್ಕೆ ಇಂಟೆಲಿಜೆಂಟ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ಹೇಳ್ತಾರಲ್ಲ. ಸೊ ಮೋದಿ ಪಾಪ ಅದು ಹೆಂಗೆ ಊಟ ಮಾಡ್ತಾರೋ, ಹೆಂಗೆ ಇದ್ದಾರೋ ಏನು ದೇವ್ರಿಗೆ ಗೊತ್ತು. ಯಾಕೆಂದ್ರೆ ಅಂತಹ ಪರಿಸ್ಥಿತಿನಲ್ಲಿ ದೇಶವನ್ನು ಆಡ್ತಾರೆ. ನಮಗೆ ಆಗ್ತಿಲ್ಲ, ಅವ್ರು ಆಡ್ತಾ ಇರೋದು. ಎಷ್ಟೋ ಜನ ಸರಿ ಇಲ್ಲ ಕಡೆ ಅವನು ಅದು ಯಾವ ಕೆಲಸಕ್ಕೆ ಬರಲ್ಲ. ನಮ್ಗೆ ಯಾಕೆ ಅಷ್ಟೆಲ್ಲ ಹೆಸರು ದೇವ್ರು ನಮಗೊಂದು ಉದ್ಯೋಗ ಅಂತ ಕೊಟ್ಟಿದ್ದಾನೆ. ಈ ಉದ್ಯೋಗವನ್ನು ಪರಿಪೂರ್ಣವಾಗಿ ಮಾಡಬೇಕು. ಹೆಸರು ಮಾಡಬೇಕು ಅಂದರೆ ಈ ವೃತ್ತಿನಲ್ಲೇ ಹೆಸರು ಮಾಡ್ಬೋದು. ನಾವು ಹೆಸರು ಮಾಡೋಕೆ ಇನ್ನೊಂದು ಬೇಕಾಗಿಲ್ಲ ನಮಗೆ. ಆದರೆ ಜನ ಏನಂತಾರೆ, ಇಲ್ಲ ನಾನು ಹೆಸರು ಮಾಡಬೇಕು, ಎಲೆಕ್ಷನ್ ನಿಲ್ಕೋಬೇಕು, ಎರಡು ದುಡ್ಡನ್ನ ಕಳ್ಕೋಬೇಕು, ಮಾನ ಕಳ್ಕೋಬೇಕು, ಮರ್ಯಾದೆ ಕಳ್ಕೋಬೇಕು, ಜೊತೆಗೆ ಇಲ್ಲಿ ಬಂದು ರೋಗ ತರಿಸ್ಕೋಬೇಕು ಮಾಡ್ತಾರೆ. ಅವರು ಅದಕ್ಕೆ ಹುಟ್ಟಿದ್ದಾರೆ, ರಾಜಕೀಯ ಮಾಡೋದ್ರಿಂದ ಹುಟ್ಟಿದ್ದಾರೆ. ಅವ್ರಿಗೆ ಅನುಭವ ಇದೆ, ಬರಲಿ. ನಾವು ಸಾಮಾನ್ಯ ಮೇಷ್ಟ್ರುಗಳು ಮೇಷ್ಟ್ರ ಕೆಲಸ ಮಾಡೋಣ ಸಾಕು. ನೀವು ಮಾಡಬೇಕು ಅಂತಿದ್ಯಾ? ಏನು ಇದನ್ನೇ ಮೇಷ್ಟ್ರ ಕೆಲಸನೇ ಮಾಡಬೇಕು ಅನ್ನಿಸ್ತಿದ್ಯಾ? ಒಟ್ಟು ಅನುಭವ ಏನಿದೆ ನಿಮಗೆ? ಕೊಟ್ಟರೆ ಅನುಭವ ಆಗೋದು ಅಂತ ಅನ್ಬೋದು. ಕೊಟ್ಟು ನೋಡ್ತಾರೆ ಅವರು. ಒಂದು ದಿವಸ ಜೀವಿಸ್ಕೊಳಕ್ಕಾಗಲ್ಲ ಯಾವುದೇ ಅಧಿಕಾರವನ್ನು ನಾವು. ಅಧಿಕಾರಕ್ಕೆ ಹೋದ್ಮೇಲೆ ಗೊತ್ತಾಗೋದು ಅವ್ರಿಗೆ ನೋವೇನು ಅಂತ. ಮನೆ ಹೌಸ್ ವೈಫ್ ಇದ್ದಾರೆ, ಎಷ್ಟೊಂದು ಜನ ಹೆಣ್ಮಕ್ಳು ಮನೆ ಎಲ್ಲ ಕೆಲಸ ಮಾಡ್ಕೊಂಡು, ಕಸ ಮುಗಿಸ್ಕೊಂಡು, ಪಾತ್ರೆ ಬಿಡ್ಕೊಂಡು, ಮಕ್ಕಳು ಗಂಡು ಮೊಮ್ಮಕ್ಕಳು ಎಲ್ಲ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಂಡಿದ್ದಾರೆ ಅಂದರೆ ಯಾರೂ ಸಹ ಮಾಡಲಿಕ್ಕಾಗ ಅಷ್ಟು ಚೆನ್ನಾಗಿ ಸಂಸಾರವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಹೆಚ್ಚು ಕಮ್ಮಿ ಅವ್ರಿಗೆ ಕೊಟ್ಟಿರೋದು ಅಷ್ಟೆಲ್ಲ ಬ್ಯಾಲೆನ್ಸ್ ಮಾಡ್ತಾರೆ. ಅವ್ರಿಗೆ ಕೊಟ್ಟರೆ ಏನಾದ್ರು ದೇಶ ಬ್ಯಾಲೆನ್ಸ್ ಮಾಡೋದೇನಪ್ಪ? ಈ ಮಾಮೂಲಿ ಅಂತರ್ಗತಲ್ಲಿ ಕೊಟ್ಟರೆ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಸೈತಾನ ಹಂಗೆಲ್ಲ ಮಾಡ್ತಾ ಇದ್ದಾನೆ. ಇವನು ಕರ್ತನೆ ನಿಜ ಜನಕ ನೋಡಿ. 28 ನರಕಗಳ ಅಧಿಪತಿ ಸೈತಾನ ಮಹಾರಾಜ ಎಸೈ ಅವರೇ ನಾವೆಂದು ಭಾವಿಸಿ ಭಾಗವತ ನೀನಾಗೈ ನನ್ನ ತುತ್ತೂರಿಯ. 28 ನರಕಗಳ ಅಧಿಪತಿ ಸೈತಾನ ಮಹಾರಾಜನೇ ಸೈ. ಸರಿ ಹೇಳ್ದೆ ನೋಡು ಭಾಗವತರೆ, ಅವನೇ ನಾನು. ನೀನಾಗು ನನ್ನ ತುತ್ತೂರಿಯ ಸದ್ದು, ನೀನು ಆಗಬೇಕು, ನನಗೆ ತುತ್ತೂರಿಯ ಸದ್ದಾಗಬೇಕು ಅಂತ ಕೇಳ್ತಾನೆ. ಅಯ್ಯ ಭಾಗವತ, ಶಿವಪುರದಲ್ಲಿರುವಂಥ ಬೆತ್ತಳ್ಳಿ ಬೋಳಿಶಂಕರ ಮತ್ತು ಅವನ ಸಹೋದರರ ಮಧ್ಯೆ ವಿರಸವ ತಂದು ಛಲದಿಂದ ಕಲಹವಾಡಿ ಪರಸ್ಪರ ಅವಗಡಿಸಿ ಅವಮಾನಿಸಿ ಕಿವಿ ಮೂಗು ಕಣ್ಣು ಹಲ್ಲುಗಳ ಕಿತ್ತು ಆತ್ಮಗಳ ಕೊಲೆಯಾಗಿಸಿ ಸಾಯಿಸಲೆಂದು 3 ಪಿಶಾಚಿಗಳಿಗೆ ಆಜ್ಞೆ ನೀಡಿ ಕಳುಹಿಸಲಾಗಿ ಅವರಿಂದ ಏನೆಂದೂ ಸುದ್ದಿ ಬಾರದೆ ಉಸಿಪೋದ ಬಾಣದ ಹಾಗೆ ಅವರ ವಿಚಾರವೇ ಗೊತ್ತಾಗದಾಗಿ ಖುದ್ದಾಗಿ ವಿಚಾರಿಸಿ ತಿಳಿದುಕೊಳ್ಳೋಣವೆಂದು ಇಲ್ಲಿಗೆ ಬಂದವಯ್ಯ ಭಾಗವತ. ನಿನ್ನ ಮಾತು ಮಜಗುಂಟ. ಸೈತಾನ ಹೇಳ್ತಾರೆ, ಅಯ್ಯ ಭಾಗವತ, ನಾನು ಯಾಕೆ ಬಂದಿದ್ದೀನಿ ಅಂದರೆ ಶಿವಪುರದಲ್ಲಿರ್ತಕ್ಕಂಥ ಬೆತ್ತಟ್ಟಿ ಬೋಳೇಶಂಕರ ಮತ್ತು ಅವನ ಸಹೋದರರಿಗೆ ನಾನು 3 ಪಿಶಾಚಿಗಳನ್ನು ಕಳಿಸಿಕೊಟ್ಟು ಅವ್ರಿಗೆ ಇಲ್ಲ ಬಲ್ಲದ ಆಸೆಗಳನ್ನು ಅಂಟಿಸಿ ಅವ್ರನ್ನ ಎಳ್ಕೊಂಬರೋ ಅಂತಂದು ನಾನು ನನ್ನ ಪಿಶಾಚಿಗಳನ್ನು ಕಳಿಸಿದ್ದೀನಿ. ಆದರೆ ಒಬ್ಬನು ಇದುವರೆಗೂ ವಾಪಸ್ ಬಂದಿಲ್ಲ. ಇಲ್ಲ ಇದ್ದಾರೆ, ಅವ್ರು ಏನಾದರೂ ಏನು ಮಾಡ್ಕೊಂಡ್ರು. ಆದ್ದರಿಂದ ಅದನ್ನು ವಿಚಾರಿಸ್ಕೊಂಡು ಹೋಗೋಣ, ಏನಾದರೂ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದೀನಯ್ಯ ಭಾಗವತ, ನಿಮ್ಗೇನಾದರೂ ಗೊತ್ತೇನಯ್ಯ ಅಂತಂದು ಯಾರು ಕೇಳ್ತಿದ್ದಾನೆ? ಸೈತಾನ ಯಾರಿಗೆ? ಭಾಗವತರಿಗೆ ಕೇಳ್ದ. ಭಾಗವತ ವಿಚಾರ ತಿಳಿಯುತ್ತೆ. ಸೈತಾನ ತಿಳಿಯಿತು. 3 ಪಿಶಾಚಿಗಳು ಬೆತ್ತಕಡಿಗೆ ಸುತ್ತುವುದು ಕೈಯಲ್ಲಿದ್ದ ವರಗಳನ್ನು ಅಂಟಿಸಿಕೊಂಡು ಕೈಯಲ್ಲಿದ್ದ ಆಟಿಕೆಗಳಂತೆ ಬಳಸಿ ಕಳೆದುಕೊಂಡು ಸತ್ತು ಹೋಗಿದ್ದಾರೆ. ಈ ಮಧ್ಯೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ವಾಯುಮಂಡಲಗಳು ಬೀಸಿ ಕೆಳಗಿನದು ಮೇಲೆ, ಮ್ಯಾಲಿನದು ಕೆಳಗಾಗಿ, ಅರಸು ಆಳಾಗಿ, ಆಳು ಅರಸಾಗಿ ಮೆರೆಯುತ್ತಿದ್ದಾರೆ. ಬೆತ್ತಕಡಿ ಅಣ್ಣಂದಿರು ರಾಜರಾಗಿದ್ದಾರೆಂದರೆ ಈ ಕಡೆ ಈ ಬೆತ್ತಕಡಿಯು ಅವನ ಸುದೈವಕ್ಕೆ ಬೆಂಕಿ ಬೀಳಲಿ ಕಿರೀಟವಿಲ್ಲದ ರಾಜನಾಗಿದ್ದಾನೆ. ಬೇಕಪ್ಪ 28 ನರಕಗಳ ಬಲಿಯಾದ ನನಗೆ ಈ ಬೆತ್ತಕಡಿ ಬೋಳೇಶಂಕರ ಜೀವನ ಹೋಗುತ್ತಿಲ್ಲ.
ನಾನು 28 ನರಕಗಳ ಒಡೆಯ, ನಾನು ಏನು ಮಾಡಿದ್ರು ಈ ಬೆತ್ತಲ್ಲಿ ನನಗೆ ಜೀರ್ಣ ಆಗ್ತಿಲ್ವಲ್ಲ ಅಂತಂದು ಯಾರು ಸೈತಾನ ಯಾರ ಹತ್ರ? ಭಾಗವತ ಹತ್ರ ಹೇಳ್ತಾರೆ. ಅಂದರೆ ಎಷ್ಟು ಗಟ್ಟಿ ಮನುಷ್ಯ ಅಲ್ವಾ ಯಾರು ಬೋಳಿಶಂಕರ ಲೆಕ್ಕ ಹಾಕಿದ್ರು. ಅದರ ಮನಸ್ಥಿತಿ ಹೇಗಿತ್ತು? ಯಾವ ಆಸೆಗೂ ಬಂದಿಲ್ಲ, ಯಾವ ಆಸೆಯನ್ನೂ ಕೈಗೆ ಮೈಗೆ ಅಂಟಿಸ್ಕೊಂಡಿಲ್ಲ. ಅನೇಕ ಮಂದಿನ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಜಗಳ ಬಂದಾಗಲೂ ಸಹ ಅವನಿಗೆ ಆ ಸೈನಿಕರನ್ನು ಮಾಡ್ಕೊಂಡಿದ್ದಾನೆ, ಚಿನ್ನದ ನಾಣ್ಯಗಳನ್ನು ಮಾಡ್ಕೊಂಡಿದ್ದಾನೆ, ರಾಜ್ಕುಮಾರಿಗೆ ಕಂಡೀಷನ್ ಮೇಲೆ ಮದುವೆ ಮಾಡ್ಕೊಂಡಿದ್ದಾನೆ. ಆದರೂ ರಾಜ ಆಗಿದ್ರೂ ಸಹ ದುಡ್ಡು ತಿನ್ಬೇಕು, ಯಾರೇ ಆಗಲಿ ದುಡ್ಡು ತಿನ್ಬೇಕು ಅಂತಕ್ಕಂಥ ರೀತಿಯನ್ನು ಪಾಲಿಸ್ಕೊಂಡಿದ್ದಾನೆ. ನನ್ನ ರಾಜ್ಯದಲ್ಲಿ ಆ ಸೈನ್ಯ ಇರಲ್ಲ, ತೆರಿಗೆಗಳಿರಲ್ಲ. ಸೊ ಇಂಥ ಆದರ್ಶ ನೋಡಯ್ಯ, ಇಂಥ ಒಬ್ಬೊಬ್ರು ಇಟ್ಬಿಟ್ರೆ ನಮ್ಮ ಗತಿ ಏನಯ್ಯ?